ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋ ಕಂಪ್ಲೀಟ್ ದ ಸಿರೀಸ್ ಅಂದರೆ ಕ್ರಮಬದ್ಧತೆಯ ಪ್ರಶ್ನೆಗಳು ಅಥವಾ ಸರಣಿ ಪ್ರಶ್ನೆಗಳು. ಹೆಸರು ತಕ್ಕಂಗೆ ಇರೋ ಹಾಗೆ ಇದರಲ್ಲಿ ಏನಿರ್ತಾವಂದರೆ 3 ಚಿತ್ರಗಳನ್ನ ಕೊಟ್ಟಿರ್ತಾರೆ. ಸಮಸ್ಯಾ ಚಿತ್ರಗಳಲ್ಲಿ 3 ಚಿತ್ರಗಳನ್ನು ಕೊಟ್ಟಿರ್ತಾರೆ. 4ನೇ ಚಿತ್ರಕ್ಕೆ ಒಂದು ಕ್ವೆಶನ್ ಮಾರ್ಕ್ ಹಾಕಿರ್ತಾರೆ. ಆ 3 ಚಿತ್ರಗಳಿಗೂ ಸಂಬಂಧ ಇರುತ್ತೆ, ಅಂದರೆ ಒಂದು ಸರಣಿಯಲ್ಲಿ ಇರ್ತಾವೆ. ಅದನ್ನು ನೋಡಿ ಆ ಸರಣಿಯನ್ನು ಕಂಡುಹಿಡಿದು ಯಾವ ಸರಣಿಯಲ್ಲಿದೆ, ಯಾವ ಕ್ರಮಬದ್ಧತೆಯನ್ನು ಹೊಂದಿದೆ ಅಂತ ನೋಡಿ 4ನೇ ಒಂದು ಚಿತ್ರವನ್ನು ನಾವು ಕೊಟ್ಟಿರುವಂತಹ ಉತ್ತರ ಚಿತ್ರಗಳಲ್ಲಿ 4 ಆಪ್ಷನ್ಗಳಲ್ಲಿ ನೋಡಿ ಕಂಡುಹಿಡಿದು ಅದನ್ನ ಮಾರ್ಕ್ ಮಾಡಬೇಕಾಗತ್ತೆ. ಸೊ ನೋಡೋಣ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಫಸ್ಟ್ ಕ್ವೆಶನ್ನ ನೋಡೋಣ. ಇಲ್ಲಿ ಸಮಸ್ಯಾ ಚಿತ್ರಗಳಲ್ಲಿ ಅವ್ರು ಕೊಟ್ಟಿರೋ ಥರ ಫಸ್ಟಿಗೆ ಮೊದಲು ಒಂದು ಲೈನ್ ಹಾಕಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಅದಕ್ಕೊಂದು ಇನ್ನೊಂದು ಲೈನ್ನ ಆ್ಯಡ್ ಮಾಡಿದ್ದಾರೆ 2ನೇ ಚಿತ್ರದೊಳಗೆ. 3ನೇ ಚಿತ್ರದಲ್ಲಿ ಮತ್ತೊಂದು ಲೈನನ್ನು ಆ್ಯಡ್ ಮಾಡಿದ್ದಾರೆ. ಹಾಗಾದರೆ 4ನೇ ಚಿತ್ರದಲ್ಲಿ ಯಾವ ರೀತಿಯ ಅದನ್ನ ಕಂಪ್ಲೀಟ್ ಮಾಡಬೇಕು ನಾವು ಡೈಗ್ರಾಮ್ನ ಅಂತಂದರೆ ಈ ಥರ ಕ್ಲೋಸ್ ಮಾಡಿದಾಗ ನಮಗೊಂದು ಚೌಕ ಸಿಗುತ್ತೆ, ಹೌದಲ್ವಾ? ಹಾಗಾದರೆ 4 ಆಪ್ಷನಲ್ಲಿ ಎಲ್ಲಿದೆ ಚೌಕ? ಆಪ್ಷನ್ ಬಿ ಅಲ್ಲಿ ಚೌಕ ಇದೆ. ಬಟ್ ನಾವು ಆಪ್ಷನ್ ಎ ಅಂತ ನೋಡಬಾರ್ದು, ಯಾಕಂದರೆ ಆಪ್ಷನ್ ಎ ಅಲ್ಲಿ ಇರೋದು ಆಯತ, ರೆಕ್ಟ್ಯಾಂಗಲ್. ನಮಗೆ ಬೇಕಾಗಿದ್ದು ಸ್ಕ್ವೇರ್ ಅಂದರೆ ಚೌಕ. ನೋಡಿ, ಇಲ್ಲಿ ಮೊದಲು ಒಂದು ಲೈನ್ ಐತಿ, ಇಲ್ಲಿ ಒಂದು ಲೈನ್ ಇದೆ. ಆಮೇಲೆ 2ನೇ ಚಿತ್ರದಲ್ಲಿ ಈ ರೀತಿ ಮಾಡಿದ್ದಾರೆ. 3ನೇ ಚಿತ್ರದಲ್ಲಿ ಆ ಸರಣಿನ ಕಂಟಿನ್ಯೂ ಮಾಡಿದಾರಲ್ವಾ, ಈ ಥರ ಮಾಡಿದ್ದಾರೆ. ಹಾಗಾಗಿ 4ನೇ ಚಿತ್ರದಲ್ಲಿ ಇದನ್ನು ಕ್ಲೋಸ್ ಮಾಡಿ ನಾವು ಸರಣಿನ ಮುಂದುವರಿಸಬೇಕು. ಸೊ ಅದಕ್ಕೆ ಆಪ್ಷನ್ ಬಿ. ಅರ್ಥ ಆಯ್ತಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. 2ನೇ ಪ್ರಶ್ನೆಯಲ್ಲಿ ಮೊದಲು ಒಂದು ಟ್ರಯಾಂಗಲ್, ತ್ರಿಭುಜ ಇದೆ. 2ನೇ ಚಿತ್ರದಲ್ಲಿ ಚೌಕ ಇದೆ. 3ನೇ ಚಿತ್ರದಲ್ಲಿ ಪಂಚಭುಜಾಕೃತಿ ಇದೆ. ಹಾಗಾದರೆ ಇಲ್ಲಿ 4ನೇ ಚಿತ್ರದಲ್ಲಿ ಯಾವುದನ್ನು ಹಾಕ್ಬೋದು? ನೋಡಿ ಯಾವ ರೀತಿಯ ಕ್ರಮಬದ್ಧತೆನ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಇಲ್ಲಿ 3 ಬಾಹುಗಳು, ಇಲ್ಲಿ 4 ಬಾಹುಗಳು, ಇಲ್ಲಿ 5 ಬಾಹುಗಳು. ಹಾಗಾದರೆ ಇಲ್ಲಿ ನಾವು ಕಂಪ್ಲೀಟ್ ಮಾಡಬೇಕಾಗಿರೋ ಡೈಗ್ರಾಮ್ ಅಥವಾ ನೋಡಬೇಕಾಗಿರೋ ಡೈಗ್ರಾಮ್ ಯಾವುದು? 6 ಬಾಹುಗಳು ಇರುವಂತಹ ಒಂದು ಚಿತ್ರ. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಡಿ ಕೂಡ ಅಲ್ಲ. ಆಪ್ಷನ್ ಸಿ ಅಲ್ಲಿ ಎಷ್ಟಿದಾವೆ ನೋಡ್ರಿ? 8 ಇದಾವೆ. ಸೊ ಇದು ಕೂಡ ಅಲ್ಲ. ಹಾಗಂದರೆ ಆಪ್ಷನ್ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಆಗಿರುತ್ತೆ. ಸೊ ಇದಕ್ಕೆ ನಾವು ನೋಡಬೇಕಾಗಿರೋದು ಯಾವುದು ಆಪ್ಷನು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಯಾವುದಿರ್ಬೋದು ನೋಡ್ರಿ? ಎಲ್ಲದರಲ್ಲೂ ತ್ರಿಭುಜನೇ ಇದೆ, ಬಟ್ ಅದಕ್ಕೆ ಕೆಳಗೆ ಶೇಡ್ ಮಾಡಿರೋ ಪಾರ್ಟ್, ಆಮೇಲೆ ಅದ್ರ ಮೇಲ್ಗಡೆ ಇರುವಂತಹ ಒಂದು ಮೇಲಿನ ಅದು ಯಾವ ಕಡೆ ಮುಖ ಮಾಡಿದೆ ಅನ್ನೋದು ಒಂದು. ಸೊ ಅದು ಯಾವ ರೀತಿ ಇದೆ ನೋಡ್ಕೊಳ್ರಿ. ಮೊದಲು ಈ ತ್ರಿಭುಜ ಈ ಕಡೆ ಮುಖ ಮಾಡಿದೆ. 2ನೇದ್ರಲ್ಲಿ ಕೆಳಗಡೆ ಮುಖ ಮಾಡಿದೆ. ಒಂದು ನಿಮಿಷ. ಮೊದಲನೇದರಲ್ಲಿ ತ್ರಿಭುಜ ಈ ಥರ ಮುಖ ಮಾಡಿದೆ. 2ನೇದರಲ್ಲಿ ತ್ರಿಭುಜ ಈ ಥರ ಮುಖ ಮಾಡಿದೆ. ಆಮೇಲೆ 3ನೇದರಲ್ಲಿ ತ್ರಿಭುಜ ಈ ಥರ. ಸೊ 4ನೇದರಲ್ಲಿ ತ್ರಿಭುಜ ಯಾವ ಕಡೆ ಮುಖ ಮಾಡಿರೋದಿರಬೇಕು? ಮೇಲ್ಗಡೆ ಮುಖ ಮಾಡಿರೋದಿರಬೇಕು. ಸೊ ಯಾವುದಿದ್ರಲ್ಲಿ ಕರೆಕ್ಟ್ ಆಪ್ಷನ್? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಮೇಲ್ಗಡೆ ಮುಖನೂ ಮಾಡಿದೆ, ಹಂಗೆ ಬೇಸಲ್ಲಿ ಅದಕ್ಕೆ ಏನು ಮಾಡಿದ್ದಾರೆ? ಶೇಡ್ ಕೂಡ ಮಾಡಿದ್ದಾರೆ. ಇದು ಯಾವ ರೀತಿಯ ಒಂದು ಸರಣಿ ಅಂದರೆ ಇದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಟರ್ನ್ ಆಗತ್ತೈತಿ. ಅರ್ಥಾತ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದು ತ್ರಿಭುಜಗಳು ಟರ್ನ್ ಅಂದರೆ ಕಂಟಿನ್ಯೂ ಆಗ್ತಾ ಮೊದಲು ಈ ಕಡೆ. ಈಗ ನಮ್ಮದು ಗಡಿಯಾರದಲ್ಲಿ ಮುಳ್ಳು ಯಾವ ರೀತಿ ತಿರುಗ್ತಿರ್ತೈತಿ ಅದೇ ಥರನೇ ತಿರುಗ್ತಾ ಇದ್ದಾವೆ ತಾನೇ ತ್ರಿಭುಜಗಳು. ಆ ಡೈರೆಕ್ಷನಲ್ಲೇ ಟರ್ನ್ ಮಾಡಿದ್ದಾರೆ ಒಂದು ಚಿತ್ರಗಳನ್ನು. ಸೊ ಅದಕ್ಕೆ ಆನ್ಸರ್ ಆಪ್ಷನ್ ಎ. ಇದೆ ನೋಡಿ 4ನೇದ್ದು. ತ್ರಿಭುಜದ ಒಂದು ವಿರುದ್ಧವಾಗಿ ಅಂದರೆ ಇದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬಾಣಗಳು, ಒಳಗಿರುವಂತಹ ಬಾಣಗಳು ತಿರುಗ್ತಾ ಇದ್ದಾವೆ. ಮೊದಲು ಮೇಲ್ಗಡೆ ಇದೆ ಇದರಲ್ಲಿ, 2ನೇದ್ರೊಳಗೆ ಈ ಡೈರೆಕ್ಷನಲ್ಲಿ ಇದೆ, 3ನೇದ್ರಲ್ಲಿ ಕೆಳಗೆ ಮುಖ. ಹಾಗಾಗಿ 4ನೇದ್ರಲ್ಲಿ ಯಾವ ಕಡೆ ಮುಖ ಮಾಡಿರಬೇಕು? ಈ ಕಡೆ. ಸೊ ಅದರಲ್ಲಿ ಯಾವುದಿದೆ ರೈಟ್ ಆನ್ಸರ್? ರೈಟ್ ಆನ್ಸರ್ ಆಪ್ಷನ್ ಎ. ಇದಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರೀತಾರೆ. ಈ 4ನೇ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿ ಕರೀತಾರೆ. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲೊಂದು ವೃತ್ತದ ಮೇಲೆ 2 ಲೈನ್ಸ್ ಇದ್ದಾವೆ, ಮತ್ತು 2ನೇದ್ರಲ್ಲಿ 3 ಲೈನ್ಸ್ ಬಂದಿದ್ದಾವೆ. ನೆಕ್ಸ್ಟ್ ಕೆಳಗಡೆ ಈ ಥರ ಬಂದಾಗ ಇಲ್ಲಿ ನೆಕ್ಸ್ಟ್ ಯಾವ ಸರಣಿನ ಯಾವ ರೀತಿ ಪೂರ್ಣ ಮಾಡ್ತೀರಾ ಅಂದರೆ
ಮೊದಲನೇ ಚಿತ್ರ ನೋಡಿ, ಇಲ್ಲಿ ಒಂದು ಲೈನ್ ಬಂದು ಇದಕ್ಕೊಂದು ಜಾಯಿನ್ ಮಾಡಿ ನೆಕ್ಸ್ಟನ್ನು ಕಂಟಿನ್ಯೂ ಮಾಡಿದ್ದಾರೆ. ಅದೇ ಥರ ಇಲ್ಲಿ ಕೆಳಗೆ ಎರಡು ಬಂದೈತಂದ್ರೆ ಇಲ್ಲಿ ನಾವು ಇಲ್ಲಿ ಇನ್ನೊಂದು ಲೈನ್ ಹಾಕ್ಬೇಕಾಕತಿ. ಸೊ ಅದೇ ಥರ ಯಾವುದೈತಿ ಆನ್ಸರ್ ಅಂತಂದ್ರೆ ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ 6th ಕ್ವೆಶನ್ ನೋಡ್ರಿ. ಇಲ್ಲಿ ಬಾಲ್ ಒಂದು ಚೌಕದೊಳಗೆ ಒಂದು ಸರ್ಕಲ್ ಬಾಲ್ಸ್ ಥರ ಒಂದು ಇಟ್ಟಾರ. ಒಂದೇ ಡೈಗ್ರಾಮಲ್ಲಿ ಇಲ್ಲಿಟ್ಟಾರ. ನೆಕ್ಸ್ಟ್ ಕಾರ್ನರಿಗೆ ಬಂದೈತಿ. ನೆಕ್ಸ್ಟ್ ಈ ಕಡೆ ಮೂರನೇದ್ರೊಳಗೆ ಈ ಕಡೆ ಬಂದೈತಿ. ಹಂಗೆ ನೆಕ್ಸ್ಟ್ ನಾವು ಯಾವ ಕಾರ್ನರಿಗೆ ಇಡಬೇಕಾಗ್ತೈತಿ ಅಂದ್ರೆ ಇಲ್ಲಿ. ಅಂದರೆ ಪ್ರತಿಯೊಂದು ದಿಕ್ಕಿನಲ್ಲೂ ಸರಿಯಾಗಿ ಇಟ್ಕೊಂಡು ಬಂದಾಗ ನಾವು ಸರಣಿನ ಪೂರ್ತಿಗೊಳಿಸ್ಬೋದು. ಈ ರೀತಿಯಾಗಿ ಎಲ್ಲ ಪ್ಲೇಸ್ಮೆಂಟ್ನ ನೋಡಿದ್ದಾರೆ ನೋಡ್ರಿ. ಇಲ್ಲಿ ಇನ್ನೊಂದು ಸತಿ ಒಂದನೇ ಚಿತ್ರದಲ್ಲಿ ಇಲ್ಲಿಟ್ಟಾರ, ಹೌದಾ. ಇಲ್ಲಿ ಈ ಎರಡನೇ ಚಿತ್ರದಲ್ಲಿ ಇಲ್ಲಿ ಮೂಲೆ ಕಡೆ ಬಂದೈತಿ. ಮೂರನೇ ಚಿತ್ರದಲ್ಲಿ ಈ ಕಡೆ ಬಂದೈತಿ. ನೆಕ್ಸ್ಟ್ ಹಂಗದ ನಾವು ಈ ಮೂಲಿಗೆ ಬಾಲ್ನ ಇಡಬೇಕಾಗ್ತೈತಿ. ಸೊ ಅದಕ್ಕೆ ಆಪ್ಷನ್ ಯಾವುದು ಸರಿಯಾಗಿರೋದು? ಆಪ್ಷನ್ ಬಿ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ನೋಡಿದಾಗ ಎಲ್ ಥರ ಒಂದು ಶೇಪ್ ಲೈನ್ಸನ್ನು ಹಾಕಿ ಆ್ಯರೋ ಮಾರ್ಕನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಯಾವ ರೀತಿ ಸರಣಿನ ಮಾಡಿದ್ದಾರೆ ಇಲ್ಲಿ ಅಂತ ನೋಡಿದಾಗ ಇದನ್ನು ಜಸ್ಟ್ ಎಲ್ಲನ ಬರ್ದಿದ್ದನ್ನು ಜಸ್ಟ್ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗಿಸ್ತಾ ಹೋಗಿದ್ದಾರೆ. ಮೊದಲು ಈ ಥರ ಐತಿ ಒಂದನೇ ಚಿತ್ರದಲ್ಲಿ. ಆಮೇಲೆ ನೆಕ್ಸ್ಟ್ ಇದನ್ನು ಟರ್ನ್ ಮಾಡಿದಾಗ ನೀವು ಬೇಕಂದರೆ ಮೊಬೈಲ್ನ ಹೊಳಿಸಿ ನೋಡಿದಾಗ ನಿಮಗೆ ಗೊತ್ತಾಗ್ತೈತಿ ಯಾವ ರೀತಿ ಅದು ಟರ್ನ್ ಆಗೈತಿ ಅಂತ ಹೇಳಿ. ಇದು ಹೋಗಿ ನೆಕ್ಸ್ಟ್ ಹಿಂಗೆ ಬಂದೈತಿ, ಹೌದಾ. ಆಮೇಲೆ ಹಿಂಗೆ ಬಂದೈತಿ. ಈಗ ನೆಕ್ಸ್ಟ್ ಯಾವ ರೀತಿ ಬರಬೇಕಿಲ್ಲೇ ಅಂತ ನೋಡಿದಾಗ ಈ ಥರ ಬರಬೇಕು, ಹೌದಾ. ಎಲ್ ಶೇಪ್ ಉಲ್ಟಾ ಎಲ್ ಥರ ಬರಬೇಕು. ಉಲ್ಟಾ ಎಲ್ ಬಂದು ಆ್ಯರೋ ಮಾರ್ಕ್ ಈ ರೀತಿಯ ಮೂಲೆಯಿಂದ ಬರಬೇಕು. ಸೊ ಸರಿಯಾದ ಆನ್ಸರ್ ಯಾವುದು ಇದರಲ್ಲಿ? ದಟ್ ಈಸ್ ಆಪ್ಷನ್ ಬಿ. ಓಕೆ, ಬಟ್ ಎ ಎಲ್ಲೂ ಸೇಮ್ ಅದೇ ಥರ ಐತಿ, ಆದರೆ ಏನಾಗೈತಿ ಆ್ಯರೋ ಒಳಗಡೆ ಪಾಯಿಂಟ್ ಆಗೈತಿ. ಸೊ ಇದು ರಾಂಗ್ ಆಗಿರುತ್ತೆ. ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಬಿ. ಅರ್ಥ ಆಯ್ತಾ? ನೆಕ್ಸ್ಟ್ 8th ಕ್ವೆಶನ್ ನೋಡೋಣ. ಇದು ತುಂಬ ಸಿಂಪಲ್ ಆಗಿದೆ, ನೋಡೋಣ ಯಾವ ರೀತಿ ಇದೆ ಅಂತಂದು ಹೇಳಿ. ಇಲ್ಲಿ 8 ಲೈನ್ಸ್ಗಳು ಇಲ್ಲಿ ಇದಾವಲ್ವಾ. ಸೊ ಅದರಲ್ಲಿ ಏನಾಗಿದೆ, ಇಲ್ಲಿ ಆ ಡಾಟ್ ಪಾಯಿಂಟ್ ಒಂದೊಂದು ಕಡೆ ಬಂದಿದ್ದಾವೆ. ಯಾವ ಸರಣಿಯಲ್ಲಿ ಬಂದಿದೆ ಅದು ಅಂತ ನೋಡಿದಾಗ ಮೊದಲು ಇಲ್ಲಿ ಬಂದಿದೆ, ನೆಕ್ಸ್ಟು ಈ ಒಂದು ಮೂಲಿಗೆ ಬಂದೈತೆ, ನೆಕ್ಸ್ಟ್ ಈ ಕಡೆ. ಹಾಗಾಗಿ ನೆಕ್ಸ್ಟ್ ಯಾವ ಕಡೆ ಬರಬೇಕು ಅದನ್ನು ನಾವು ಒಂದೇ ಡೈಗ್ರಾಮಲ್ಲಿ ಹಾಕಿ ನೋಡಿದಾಗ ಮೊದಲು ಪಾಯಿಂಟ್ ಈ ಕಡೆ, ಸೆಕೆಂಡ್ ಡೈಗ್ರಾಮಲ್ಲಿರುವಂಥದ್ದು ಪಾಯಿಂಟ್ ಈ ಡೈರೆಕ್ಷನ್, ಥರ್ಡಲ್ಲಿರೋದು ಈ ಡೈರೆಕ್ಷನ್. ಹಾಗೆ ನೆಕ್ಸ್ಟ್ ಎಲ್ಲಿರಬೇಕು? ಈ ಡೈರೆಕ್ಷನಲ್ಲಿ ಇರಬೇಕು. ಆ ಥರ ಯಾವುದು ಇದರಲ್ಲಿ ಇದೆ? ದಟ್ ಈಸ್ ಆಪ್ಷನ್ ಬಿ. ಅರ್ಥ ಆಯ್ತಾ ನಿಮಗೆ? ಸೊ ಡಾಟೆಡ್ ಲೈನ್ಸು ಒಂದೊಂದು ಡೈರೆಕ್ಷನಲ್ಲಿ ಕೊಟ್ಟಾಗ ಅದು ಯಾವ ರೀತಿ ಹೋಗ್ತಾ ಇದೆ ಅಂತಂದು ಹೇಳಿ ನೋಡಿ ನಾವು ಮಾರ್ಕ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಕ್ವೆಶನ್. ಇಲ್ಲಿ ಕೊಟ್ಟಿರೋದು ಒಂದೊಂದು ಆಕೃತಿಗಳಿದಾವೆ. ಮೊದಲು ಒಂದು ವೃತ್ತ ಇದೆ, ಓಕೆನಾ. ನೆಕ್ಸ್ಟು 2 ತ್ರಿಭುಜ, ಆಮೇಲೆ 3 ವೃತ್ತ. ಆಗ ನೆಕ್ಸ್ಟ್ ಏನು ಬರಬೇಕಿಲ್ಲಿ? ಎಷ್ಟು ಯಾವುದು ಡೈಗ್ರಾಮ್ ಬರ್ತೈತೆ ನೋಡ್ರಿ ಒಂದು ಸ್ವಲ್ಪ. ಇಲ್ಲಿ ವೃತ್ತ ಇದೆ, ಇಲ್ಲಿ ತ್ರಿಭುಜ, ಮತ್ತಿಲ್ಲಿ ವೃತ್ತ. ಹಾಗಾದರೆ ಇಲ್ಲಿ ತ್ರಿಭುಜ ಬರಬೇಕು. ಎಷ್ಟು ತ್ರಿಭುಜ ಬರಬೇಕು? 2 ತ್ರಿಭುಜನ, 4 ತ್ರಿಭುಜನ? ನೋಡಿ ಯಾವುದಂದರೆ 4 ತ್ರಿಭುಜ ಬರಬೇಕು. ಯಾಕೆ ಹೇಳಿ? ಇಲ್ಲಿ 1 ಡೈಗ್ರಾಮ್, ಇಲ್ಲಿ 2 ಡೈಗ್ರಾಮ್, ಇಲ್ಲಿ 3 ಡೈಗ್ರಾಮ್. ಹಾಗಾದರೆ ಇಲ್ಲಿ 4 ಡೈಗ್ರಾಮ್ಸ್ ಬರಬೇಕು. ಹಾಗಾದರೆ ಯಾವುದು 4? ವೃತ್ತನೂ ಆಗಿರ್ಬೋದಲ್ವಾ. ಯಾಕೆ ವೃತ್ತ ಬರಲ್ಲ ಅಂತಂದರೆ ಈ ವೃತ್ತ ಆದಮೇಲೆ ಇಲ್ಲೊಂದು ವೃತ್ತ, ಹಾಗಾದರೆ ಇಲ್ಲಿ ತ್ರಿಭುಜ ಆದಮೇಲೆ ಇಲ್ಲೂ ಕೂಡ ತ್ರಿಭುಜ. ಒಂದು ವೃತ್ತ, ಒಂದು ತ್ರಿಭುಜ, ವೃತ್ತ ತ್ರಿಭುಜ ಅಂತ ನೋಡಿದಾಗ ಇಲ್ಲಿ ಏನಾಗಿದೆ ಅಂತಂದರೆ ನೆಕ್ಸ್ಟ್ ನಮ್ಗೆ ಬರಬೇಕಾಗಿರೋದು ತ್ರಿಭುಜದ ಡೈಗ್ರಾಮ್. ಆದರೆ 2 ತ್ರಿಭುಜನ ಅಥವಾ 4 ತ್ರಿಭುಜನ ಅಂತ ನೋಡಿದಾಗ ಇಲ್ಲಿ 1 ವೃತ್ತ, 2 ತ್ರಿಭುಜ, 3 ವೃತ್ತ, ಹಾಗಾದರೆ 4 ತ್ರಿಭುಜ ಬರಬೇಕು. ಸೊ ಅದು ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಅದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್, ಹೌದಲ್ವಾ. ನೆಕ್ಸ್ಟ್ 10th ಕ್ವೆಶನ್ ನೋಡೋಣ. ಇಲ್ಲಿ ಬಾರ್ಸ್ ಇದ್ದಾವೆ. ಇಲ್ಲಿ ಫಸ್ಟ್ 1 ಬಾರ್, ಅದ್ರ ಮೇಲೆ ಒಂದು ಸಣ್ಣ ಬಾರ್ ಇದೆ, ಆಮೇಲೆ ಕೆಳಗಡೆ ಒಂದು ಬಾರ್ ಹಾಕಿದ್ದಾರೆ. ಅದು ಕಂಟಿನ್ಯೂ ಇರುತ್ತೆ ಪ್ರತಿಯೊಂದು ಡೈಗ್ರಾಮಲ್ಲೂ. ಆ ಸರಣಿ ಅನುಕ್ರಮವಾಗಿಯೇ ಇರ್ತೈತಿ, ಒಂದಕ್ಕೊಂದು ಚಿತ್ರಗಳು ಸಂಬಂಧ ಪಡ್ತಾನೆ ಇರ್ತೈತಿ. ಇಲ್ಲಿ ಫಸ್ಟ್ ಅದು 1 ಬಾರ್ನ ಹಾಕಿದ್ರು, ಆಮೇಲೆ ಅದ್ರ ಮೇಲೆ 1 ಬಾರ್, ಆಮೇಲೆ ಮತ್ತೆ ಕೆಳಗೆ 1 ಬಾರ್. ಇಲ್ಲಿ ನೆಕ್ಸ್ಟ್ ಯಾವ ರೀತಿ ಬರಬೇಕಿಲ್ಲಿ? ಮತ್ತೆ ಮೇಲೆ 1 ಬಾರ್ ಬರಬೇಕು ಅಲ್ವಾ. ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ.
ಮೊದಲು ಒಂದು ಬಾರ್ ಹಾಕಿದ್ರು, ಆಮೇಲೆ ಅದ್ರ ಮೇಲೆ ಒಂದು ಬಾರ್ ಮತ್ತು ಕೆಳಗೆ ಬಾರ್. ಈಗ ನೆಕ್ಸ್ಟ್ ಮೇಲ್ಗಡೆ ಹಾಕ್ಬೇಕು ತಾನೆ. ಹಾಗಾದರೆ ಯಾವುದು ಇದರಲ್ಲಿ ಕರೆಕ್ಟ್ ಆನ್ಸರು ನೋಡಿ. ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡಿದಾಗ ಅದು ಆಪ್ಷನ್ ಎ ಆಗಿದೆ. ಸೊ ಇಲ್ಲಿವರೆಗೂ 3 ಬಾರ್ಗಳು ಡೈಗ್ರಾಮ್ ಕರೆಕ್ಟಾಗಿಯೇ ಇದೆ. ಮೇಲೆ ಒಂದು ಬಾರ್ ಇಟ್ಟಾರೆ ಸೊ ಅದಾಯಿತು. ಆದರೆ ಈ ಉಳ್ಕಿದ್ರಲ್ಲಿ ನೋಡಿ ಯಾವುದು ಈ ಒಂದು ಚಿತ್ರವನ್ನು ಹೋಲೋದಿಲ್ಲ. ಇದು ಹೋಲಂಗಿಲ್ಲ, ಇದು ಕೂಡ ಅಲ್ಲ, ಇದು ಕೂಡ ಆಗೋದಿಲ್ಲ. ಸರಿಯಾಗಿ ಹೋಲಿಕೆಯನ್ನು ಆಗಿ ಮತ್ತೆ ಅದು ಸರಣಿನ ಮುಂದೆ ವರ್ಸಿದ್ದು ಯಾವುದು? ಆಪ್ಷನ್ ಎ. ಆ ಸೀರೀಸ್ ಕಂಪ್ಲೀಟ್ ಮಾಡ್ತಾ ಇರೋದು ಯಾವುದು? ಆಪ್ಷನ್ ಎ ಆಗಿರುತ್ತೆ. ಹೌದಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎ ಸಿ ಇ ಮುಂದೆ ಯಾವುದು ಆನ್ಸರ್? ಯಾವುದು ಇದು? ನೆಕ್ಸ್ಟ್ ಬರೋವಂಥದ್ದು ಲೆಟರ್ ಯಾವುದಾಗಿರ್ಬೋದು ಹೇಳ್ರಿ ನೋಡೋಣ. ಯಾವುದಂದರೆ ಆಪ್ಷನ್ ಡಿ, ಜಿ. ಡಿ ಆಗಿರೋ ಜಿ ಯಾವುದು ಹೇಳಿ? ಯಾಕೆ ಹೇಳಿ? ಎ ಆದಮೇಲೆ ಬಿ ಹಾರಿಸಿದ್ದು ಸಿ ಬರ್ತಾರೆ. ನೆಕ್ಸ್ಟು ಡಿ ಬಿಟ್ಟು ಇ. ಹಾಗಾದರೆ ಈಗ ನಾವು ಇ ಆದಮೇಲೆ ಯಾವ್ದು ಲೆಟರು? ಎಫ್ ಅಂದ್ಕೊಂಡು ನೀವು ಎಫ್ ಟಿಕ್ ಹಾಕಬಾರ್ದು. ಎಫ್ ಬಿಟ್ಟು ಜಿ ಬರಿಬೇಕು. ಅಂದರೆ ಒಂದೊಂದು ಲೆಟರ್ನ ಬಿಟ್ಟು ನೆಕ್ಸ್ಟ್ ಲೆಟರ್ನ ಬರ್ದಾರವ್ರು. ಸೊ ಅದಕ್ಕೆ ಆಪ್ಷನ್ ಡಿ ಜಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 12ನೇ ಪ್ರಶ್ನೆ. 2, 6, 12 ನೆಕ್ಸ್ಟ್ ನಂಬರ್ ಯಾವುದು? ಈ ಪ್ರಶ್ನೆಯಲ್ಲಿ ನೆಕ್ಸ್ಟ್ ನಂಬರ್ ಯಾವುದಾಗಿರ್ಬೋದು? ಥಿಂಕ್ ಮಾಡಿ ಸ್ವಲ್ಪ. ಓಕೆ, 2 ಮತ್ತು 6 ಮಧ್ಯದಲ್ಲಿರುವಂಥ ವ್ಯತ್ಯಾಸ ಎಷ್ಟು ಅಂತ ನೋಡಿದಾಗ 4. 6 ಮತ್ತು 12 ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವು ನೋಡಿದಾಗ ಅದು 6. 4, 6 ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಯಾವುದು? ಇವು ಏನೀಗ ಸಮ ಸಂಖ್ಯೆಗಳು. ಸೊ ನೆಕ್ಸ್ಟ್ ಸಮ ಸಂಖ್ಯೆ ಯಾವುದು? 8. ಹೌದಾ? ಹಾಗಾದರೆ 12ಕ್ಕೆ 8 ಕೂಡಿಸಿದಾಗ ಎಷ್ಟು ಬರುತ್ತೆ? ಆನ್ಸರ್ 20. ಸೊ ಆಪ್ಷನ್ ಸಿ 20. ಯಾಕಂದ್ರೆ ಇಲ್ಲಿ ನೋಡಿ 6ರಲ್ಲಿ 4 ಹೋದರೆ 2, 12ರಲ್ಲಿ 6 ಹೋದರೆ 8, 20ರಲ್ಲಿ 12 ಹೋದರೆ 8. ಸಾರಿ, 12ರಲ್ಲಿ 6 ಹೋದರೆ 6, 20ರಲ್ಲಿ 12 ಹೋದರೆ 8. ಇಲ್ಲಿ ಏನು ಬಂತು? ಇಲ್ಲಿ ನಮ್ಗೆ ಸಮ ಸಂಖ್ಯೆಗಳ ಒಂದು ಸರಣಿ ಬಂತು. ಆಯಿತಾ? ಸಮ ಸಂಖ್ಯೆಗಳ ಒಂದು ಕ್ರಮಬದ್ಧತೆಯಲ್ಲಿ ಅನುಕ್ರಮವಾದ ಸಮ ಸಂಖ್ಯೆಗಳಲ್ಲಿ ಅದನ್ನೇನು ಮಾಡ್ಯಾರ? ನಂಬರ್ಸನ್ನು ಕಳೀತಾ ಹೋಗಿದ್ದಾರೆ. ಅದಕ್ಕಾಗಿ ನಮ್ಗೆ ಆನ್ಸರು 20 ಅಂತ ಹೇಳಿ ಬರಿಬೇಕು. ಸೊ ಆಪ್ಷನ್ ಯಾವುದು? ಆಪ್ಷನ್ ಸಿ 20. ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ, ಅದು ಪೂರ್ಣ ಆಗಿಲ್ಲ. ಕೆಳಗಡೆ ಒಂದು ಬಾಹು ಇಲ್ಲ. ಆಮೇಲೆ ನೆಕ್ಸ್ಟ್ ಅದನ್ನ ಬಾಹುನ ಕಂಪ್ಲೀಟ್ ಮಾಡಿ 3 ಡಾಟ್ಸ್ ಇಟ್ಟಿದ್ದಾರೆ. ಒಂದನೇದರಲ್ಲಿ 2 ಡಾಟು, ಎರಡನೇದರಲ್ಲಿ 3 ಡಾಟ್ಸ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ ನೆಕ್ಸ್ಟು ಒಂದು ಚೌಕ ಮಾಡಿ 4 ಡಾಟ್ಸನ್ನು ಇಟ್ಟಿದ್ದಾರೆ. ಹಾಗಂದ್ರೆ ನೆಕ್ಸ್ಟ್ ಯಾವುದಿರಬೇಕು? ಇಲ್ಲಿ 2 ಬಾಹುಗಳಿದಾವು, ಇಲ್ಲಿ 3 ಬಾಹುಗಳ ಚಿತ್ರ, ಇಲ್ಲಿ 4 ಬಾಹುಗಳ ಚಿತ್ರ, ಇಲ್ಲಿ ಹಾಗಂದರೆ 5 ಬಾಹುಗಳ ಚಿತ್ರ ಬರಬೇಕು. 5 ಬಾಹುಗಳ ಚಿತ್ರ ಎಲ್ಲೆಲ್ಲಿದಾವು? ಎ, ಬಿ ಮತ್ತು ಡಿ. ಹಾಗಾದರೆ ಚುಕ್ಕಿಗಳು ಎಷ್ಟಿರಬೇಕು ಮಧ್ಯದಲ್ಲಿ ಅಂತ ನೋಡಿದಾಗ ಇಲ್ಲಿ ಚುಕ್ಕಿಗಳು 2 ಇದ್ದಾವು, ಇಲ್ಲಿ 3, ಇಲ್ಲಿ 4. ಹಾಗಾದ್ರೆ ಇಲ್ಲಿ ಎಷ್ಟಿರಬೇಕು? 5 ಇರಬೇಕು. ಹೌದಾ? ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದೀಗ? ಎನಾ, ಬಿನಾ, ಡಿನಾ? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ 2 ಬಾಹುಗಳ ಚಿತ್ರ ಇದ್ದಾವೆ, ಇಲ್ಲಿ 3 ಬಾಹು, ಇಲ್ಲಿ 4 ಬಾಹು. ಸೊ ನೆಕ್ಸ್ಟ್ ಬರೋವಂಥದ್ದು 5 ಬಾಹುವಿನ ಚಿತ್ರ. ಆದರೆ ಇಲ್ಲಿ ಆಪ್ಷನಲ್ಲಿ 3 ಚಿತ್ರಗಳಲ್ಲಿ 5 ಬಾಹು ಇದ್ದಾವೆ, ಆದರೆ ವ್ಯತ್ಯಾಸ ಇರೋದು ಅದರಲ್ಲಿ ಡಾಟ್ಸ್ಗಳಲ್ಲಿ. ಸೊ ಎಷ್ಟು ಡಾಟ್ಸಿಂದ ಇರಬೇಕು? ಇದರಲ್ಲಿ 6 ಡಾಟ್ಸ್ ಇದ್ದಾವೆ, ಇದರಲ್ಲಿ 5 ಡಾಟ್ಸ್ ಇದ್ದಾವೆ, ಇದರಲ್ಲಿ 7. ಹಾಗಾಗಿ ನಮ್ಗೆ ಯಾವ ಡಾಟ್ ಇರುವಂತಹ ಒಂದು ಚಿತ್ರ ಬೇಕು ಅಂತ ನೋಡಿದಾಗ ಇಲ್ಲಿ 2 ಡಾಟ್ಸ್ ಇದ್ದಾವೆ, ಇಲ್ಲಿ 3 ಡಾಟು, ಇದರಲ್ಲಿ 4, ಹಾಗಾದರೆ ಇದರಲ್ಲಿ 5 ಡಾಟ್ ಇರುವಂತಹ ಚಿತ್ರ ನಮಗೆ ಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಇದರಲ್ಲಿ ನೋಡಿದ್ರೆ ಒಂದು ಶೇಡ್ ಮಾಡಿರುವಂಥ ಒಂದು ಡಾಟ್ ಇದೆ, ಇನ್ನೊಂದು ಹಾಗೆ ಇದೆ. ಸೊ ಯಾವ ರೀತಿ ಅರೇಂಜ್ಮೆಂಟ್ ಆಗಿದಾವು ಅಂತ ನೋಡಿ. ಇದನ್ನು 2 ಡಾಟ್ನ ಕನ್ಸಿಡರ್ ಮಾಡಿದರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಫಸ್ಟ್ ಒಂದು ಡಾಟ್ ನೋಡಿ, ಇದೇನು ಶೇಡ್ ಮಾಡಲಾರ ಡಾಟ್ ಐತಲ್ಲ ಅದನ್ನು ನೋಡಿರಿ. ಇಲ್ಲಿ ಈ ಪ್ಲೇಸಲ್ಲಿದ್ದರೆ ನೆಕ್ಸ್ಟು ಎಷ್ಟು ಜಾಗ ದಾಟಿ ಅದೈತಿ ಅಂದ್ರೆ 1 ಜಾಗ, ನೆಕ್ಸ್ಟ್ ಇಲ್ಲಿ 1 ಬಾಕ್ಸ್ ಬಿಟ್ಟು 2ನೇ ಬಾಕ್ಸಲ್ಲಿ ಇರೋದಿದು. ನೆಕ್ಸ್ಟ್ 1 ಬಾಕ್ಸ್ ಬಿಟ್ಟು 2 ಬಾಕ್ಸ್, ಹಾಗಂದರೆ 2 ಬಾಕ್ಸ್ ಜಿಕ್ಕೊಂಡು ಹೋಗೈತಿ ಇದು. ಹಾಗೆ ನೆಕ್ಸ್ಟ್ ಯಾವ ಬಾಕ್ಸಲ್ಲಿ ಇರಬೇಕು?
ಅದು ಅಂತ ನೋಡಿದ್ರೆ ಅದು ಈ ಬಾಕ್ಸಲ್ಲಿ ಇರಬೇಕು. ಓಕೆ, ಇದು ಒಂದಾಯಿತು. ನೆಕ್ಸ್ಟ್ ಶೇಡ್ ಮಾಡಿರುವಂಥದ್ದು ಒಂದು ಡಾಟ್ ನೋಡಿ, ಅದು ಎಷ್ಟು ಬಾಕ್ಸ್ನ ದಾಟಿ ಅಥವಾ ಎಷ್ಟು ಗೆರೆಗಳನ್ನ ದಾಟಿ ಹೋಗಿತ್ತು ಅಂತ ನೋಡಿದಾಗ ಇಲ್ಲಿ ಒಂದೇ ಡೈಗ್ರಾಮಲ್ಲಿ ಇಲ್ಲಿರೋದು. ಓಕೆನಾ. ನೆಕ್ಸ್ಟ್ 1 2 3 ಮೂರನೇ ಒಂದು ಬಾಕ್ಸ್ನ ದಾಟ್ಕೊಂಡು ಹೋಗೈತೆ ಅದು 3 ಬಾಕ್ಸ್ನ. ಮೂರನೇದ್ರಲ್ಲಿ ನೆಕ್ಸ್ಟ್ 1 2 3. ಹಾಗಾದರೆ ಇದೇನು ಮಾಡಬೇಕು, ನೆಕ್ಸ್ಟಲ್ಲಿ ನೋಡಿದಾಗ ನಾವು ಮತ್ತೆ 3 ಬಾಕ್ಸ್ ಅಂದರೆ ಇಲ್ಲಿರೋದಲ್ವ ಈಗ 1 2 3 ಮತ್ತು ಅದೇ ಸೇಮ್ ಅಂದರೆ ಎರಡೂ ಒಂದೇ ಚಿತ್ರದಲ್ಲಿನೇ ಬರೋ ಥರ ಇದ್ದಾವೆ, ಹೌದಲ್ವಾ. ಹಾಗಂದು ಯಾವುದಿರೋದು ಆಪ್ಷನ್ನು, ಯಾವುದು ಇಲ್ವಲ್ಲ ಅಂತ ನೋಡಿದಾಗ ಇಲ್ಲ, ದಟ್ ಈಸ್ ಆಪ್ಷನ್ ಡಿ. ನೋಡಿ, ಶೇಡ್ ಮಾಡಲಾರ್ದು ಅಲ್ಲೇ ಇದೆ, ಶೇಡ್ ಮಾಡಿರೋದು ಅದ್ರ ಒಳಗಡೆ ಈ ಥರ ಇದೆ. ಸೊ ಅದಕ್ಕೆ ಯಾವುದು ಆಪ್ಷನ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶೇಡ್ ಮಾಡದೇ ಇರೋ ಸರ್ಕಲ್ಲು ಎಷ್ಟು ಬಾಕ್ಸ್ ದಾಟಿ ಹೋಗಿದೆ ಅಂತ ನೋಡ್ರಿ, ಶೇಡ್ ಮಾಡಿರೋದು ಕೂಡ ಎಷ್ಟು ಬಾಕ್ಸ್ ದಾಟಿ ಹೋಗಿದೆ ಅಂತ ನೋಡ್ರಿ. ಸೊ ಅದ್ರ ಪ್ಲೇಸ್ಮೆಂಟ್ ನೋಡ್ತಾ ಹೋದಾಗ ನಿಮ್ಗೆ ಈ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನಾನು ನೋಡಿದರೆ ಒಂದು ಚೌಕ ಇದೆ ಸ್ಕ್ವೇರ್, ಅದ್ರ ಮೇಲೆ ಒಂದು ಲೈನ್ ಹಾಕಿದ್ದಾರೆ. ಇಲ್ಲಿ ಒಂದು ಲೈನ್, ಇಲ್ಲಿ ಹಿಂಗೆ ಮಾಡಿ 2 ಲೈನ್, ಇಲ್ಲಿ ಮತ್ತೆ 3 ಲೈನ್ ಆಗಿದೆ. ಸೊ ಇಲ್ಲಿ ಎಷ್ಟು ಬರಬೇಕು ನೆಕ್ಸ್ಟ್ ಕ್ವೆಶನಿಗೆ ಲೈನ್ಸ್ 4 ಬರಬೇಕು, ಹೌದಾ. ಬಟ್ ಅದು ಯಾವ ರೀತಿ ಬರಬೇಕು ಅಂತ ನೋಡಿದಾಗ 4 ಲೈನ್ಸ್ ಇರೋದು ಯಾವುದಿದ್ರಲ್ಲಿ, ಆಪ್ಷನ್ ಎ ನೋಡಿ, 1 2 3 4 ಈ ಥರ ಇದೆ. ಸೊ ಆನ್ಸರ್ ಈಸ್ ರೈಟ್ ಆನ್ಸರ್ ಯಾವುದು, ಆಪ್ಷನ್ ಎ. 16ನೇ ಪ್ರಶ್ನೆ ನೋಡಿ, ಇದು ತುಂಬ ಈಸಿಯಾಗಿದೆ. ಸರ್ಕಲ್, ಒಂದೇ ಸರ್ಕಲ್ನಲ್ಲಿ ಒಂದು ಸರ್ಕಲ್ ಈ ಡೈರೆಕ್ಷನ್, ನೆಕ್ಸ್ಟಲ್ಲಿ ಈ ಕಡೆ ಒಂದು ಸ್ಮಾಲ್ ಸರ್ಕಲ್ ಇದೆ, ನೆಕ್ಸ್ಟು ಕೆಳಗಡೆ ಸರ್ಕಲ್ ಇದೆ. ಹಾಗಾದರೆ 4ನೇ ಆಪ್ಷನ್, 4ನೇ ಸೀರೀಸಲ್ಲಿ 4ನೇ ಆನ್ಸರ್ ಯಾವುದು ಚಿತ್ರ ಅಂತಂದ್ರೆ ಈ ಕಡೆ ಇರುವಂತಹ ಸರ್ಕಲ್ ಕರೆಕ್ಟಾಗಿರುತ್ತೆ. ಅಂದರೆ ಸರ್ಕಲ್ ಈ ಥರ ಬಿಡಿಸಿ ಸಣ್ಣ ಸರ್ಕಲ್ ಈ ಕಡೆ ಇರಬೇಕು. ಯಾವುದು ಆನ್ಸರ್ ಇದರಲ್ಲಿ, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ. ಸೊ ತುಂಬ ಈಸಿಯಾಗಿರುತ್ತೆ, ಸ್ವಲ್ಪ ಥಿಂಕ್ ಮಾಡಬೇಕು. ಇವಿಷ್ಟು ಎಕ್ಸಾಂಪಲ್ಸ್ನ ನಾನು ನಿಮ್ಗೆ ತೋರಿಸಿದೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.